ಬಿಕಾಸ್ 2 years ಆಯಿತು ಸಿನಿಮಾ ಮಾಡಿದ್ದಕ್ಕೆ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಎಲ್ಲ ಕಡೆಯಿಂದ. ಕಾಂಟೆಂಟ್ ಸಿಕ್ಕಿಂಗ್ ಅಂತ ನಾವು ಮುಂಚೆಯಿಂದ ಹೇಳ್ಕೊಂಡ್ಬಂದಿದ್ದೀವಿ. ಸೊ ಅದು ಪ್ರೇಕ್ಷಕರ ಹತ್ರನೂ ಅದೇ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ. ಲೋಹಿತ್ ಕ್ಯಾರೆಕ್ಟರ್ನ ನಾವು ಇಲ್ಲಿವರೆಗೂ ಎಲ್ಲೂ ರಿವೀಲ್ ಮಾಡೋದಿಲ್ಲ, ಬಿಕಾಸ್ ಅದೊಂದು ಸಸ್ಪೆನ್ಸ್ ಆಗಿರಬೇಕು ಅಂತ. ಸೊ ಇವತ್ತು ಜನ ಎಲ್ಲರೂ ನೋಡ್ಬಿಟ್ಟು ಅವ್ನ ಕ್ಯಾರೆಕ್ಟರ್ನ ತುಂಬ ಮೆಚ್ಚುಗೆ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಈ ಥರದ ಒಂದು ಸಿನಿಮಾನ ಬೆಳೆಸಬೇಕು, ಪ್ರೋತ್ಸಾಹಿಸಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿನ ಉಳಿಸಬೇಕು, ಬೆಳೆಸಬೇಕು ಅಂತ ಕೇಳ್ಕೊತೀನಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. ಈ ಕಷ್ಟ ಮತ್ತು ಈ ಒಂದು ಇಷ್ಟನ ವ್ಯರ್ಥ ಆಗಬಾರ್ದು ಅಂತ ನಾನು ಕೇಳ್ಕೊತೀನಿ ಜನರಿಗೆ. ಎಲ್ಲರೂ ಬುಕ್ ಮೈ ಶೋ ಕಡೆಯಿಂದ ತುಂಬಾ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ತಾ ಇದ್ದಾರೆ, ನಂಗೆ ಟ್ಯಾಗ್ ಮಾಡ್ತಾ ಇದ್ದಾರೆ, ನಂಗೆ ಮೆಸೇಜಸ್ ಎಲ್ಲ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರೂ ದಯವಿಟ್ಟು ಹೋಗಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಈ 3 days ವೆರಿ ಕ್ರೂಷಲ್ ಇರುತ್ತೆ ಒಂದು ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು ಅಂತಂದರೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಮೇಡಮ್, ಅದನ್ನು ನಿಮ್ಮ ಆ್ಯಕ್ಟಿಂಗ್ ಜನ ತುಂಬ ಮೆಚ್ಚುತ್ತಾ ಇದ್ದಾರೆ, ಏನು ಅನ್ನಿಸ್ತಾರೆ? ಸರ್ ಖುಷಿ ಆಗ್ತಿದೆ ಸರ್, ಬಿಕಾಸ್ ಇಂಥ ಒಂದು ಕ್ಯಾರೆಕ್ಟರ್ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಇಂಥ ಒಂದು ಕ್ಯಾರೆಕ್ಟರ್, ಪವರ್ಫುಲ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತಂದರೆ ನನಗೂ ತುಂಬಾ ಚಾಲೆಂಜಿಂಗ್ ಆಗಿತ್ತು. ತುಂಬ ಇಷ್ಟಪಟ್ಟು ನಾನು ಏನೇ ಆಗಲಿ ಮಾಡೇ ಬಿಡೋಣ, ಏನು ಲೇಟ್ ಆದರೂ ಪರವಾಗಿಲ್ಲ, ಕೂದಲು ಸುಟ್ಟೋದ್ರೂ ಪರವಾಗಿಲ್ಲ, ಆ ಥರ ಆಗಿದೆ ಚಿಕ್ಕ ಪುಟ್ಟ ಇನ್ಸಿಡೆಂಟ್ಸ್ ಎಲ್ಲನೂ. ಬಟ್ ಇವಾಗ ಈ ಫೈಟ್ ನೋಡಿದಾಗ, ಜನರ ರೆಸ್ಪಾನ್ಸ್ ನೋಡಿದಾಗ ಆ ಗಾಯಗಳು ಏನು ನೆನಪಕ್ಕೆ ಆಗ್ತಾ ಇಲ್ಲ ಇವಾಗ ಆ್ಯಕ್ಚುಲಿ ಹೇಳ್ಬೇಕು. ಮೇಡಮ್, ಅದನ್ನು ಲೇಡೀಸ್ ಈ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ಕಡಿಮೆ ಮಾಡಿಲ್ಲ. ಅದನ್ನು ಸೀಕ್ವೆನ್ಸ್ ಬೇರೆ ಕೊಟ್ಟಿದೆ, 2 ಬರುತ್ತೆ ಅಂತ. ಯಾವಾಗ ಅದ್ರ ಮೇಲೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕು ಸರ್. ಇವಾಗ ಏನು ಎಕ್ಸ್ಪೆಕ್ಟೇಷನ್ ಜನರಿಗೆ ಸಿಕ್ಕಿದೆ, ಅದಕ್ಕಿಂತ 10 times ಜಾಸ್ತಿ ಸಿಗಬೇಕು ಸೆಕೆಂಡ್ ಪಾರ್ಟ್ ಬಂದಾಗ. ಸೊ ಅದ್ರ ಮೇಲೆ ವರ್ಕ್ ಮಾಡಬೇಕು. ಡೈರೆಕ್ಟ್ರ್ ಹೇಳ್ತಾರೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ. ಇಂಟೆನ್ಷನ್ ಇಟ್ಕೊ ಬರೋರಿಗೆ ನೆಕ್ಸ್ಟ್ ಬರಬೇಕು ಅಂತ ಇರೋರಿಗೆ ಏನು ಹೇಳ್ತೀವಿ ಪ್ರೇಕ್ಷಕರಿಗೆ? ದಯವಿಟ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಎಲ್ಲೂ ಧಕ್ಕೆ ಆಗಲ್ಲ. ನಿಮ್ಮ ಒಂದೊಂದು ರೂಪಾಯಿ ನಮ್ಗೆ ಇಂಪಾರ್ಟೆಂಟ್, ನಮ್ಗೆ ಗೊತ್ತು ಅದು ಹಾರ್ಡ್ ಆ್ಯಂಡ್ ಮನಿ ಅಂತ. ಸೊ ನಾವು ಅದೇ ಹಾರ್ಡ್ ಆ್ಯಂಡ್ ಮನಿಯಿಂದ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸು ಎಲ್ಲರ ಜೊತೆಗೆ ಬನ್ನಿ, ನೇಬರ್ಸ್ ಜೊತೆಗೆ ಬನ್ನಿ, ಎಲ್ಲರ ಜೊತೆಗೆ ಬಂದು ಸಿನಿಮಾ ನೋಡಿ. ಇಂಥ ಒಂದು ಸಿನಿಮಾ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ ಇಂಥ ಒಂದು ಸಿನಿಮಾ ಲೈಫ್ ಟೈಮಲ್ಲಿ ಬರುತ್ತೆ. ಸೊ ಈಗ ಬಂದಿದೆ ಅಂತಂದರೆ ದಯವಿಟ್ಟು ಬಂದು ಸಿನಿಮಾನ ನೋಡಿ ನಮ್ಮನ್ನ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ ಸರ್.